ಷಡ್ಯಂತ್ರದ ಟೋಟಲ್ ಕಹಾನಿ ಹೊರಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ಚಿನ್ನಯ್ಯ ಇಡೀ ಕಹಾನಿಯನ್ನ ಏನು ಇದರ ಕಹಾನಿ ಅನ್ನೋದನ್ನ ಈ ತಿಮರೋಡಿ ಗ್ಯಾಂಗ್ನ ಕಥೆಯನ್ನ ಎಸ್ಐಟಿ ಅಧಿಕಾರಿಗಳಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನನ್ನ ಈ ತಿಮರೋಡಿ ಗ್ಯಾಂಗ್ಗೆ ಸೇರಿಸಿದ್ದೇ ವಿಠಲ ಗೌಡ ಅನ್ನುವಂಥ ಮಾಹಿತಿ ಬಯಲಾಗ್ತಾ ಇದೆ. ಸೌಜನ್ಯ ಮಾವ ವಿಠಲ ಗೌಡನೇ ಈ ಚಿನ್ನಯ್ಯನನ್ನ ತಿಮರೋಡಿ ಗ್ಯಾಂಗ್ಗೆ ಪರಿಚಯ ಮಾಡಿಸಿಕೊಟ್ಟಿದ್ದು ಅನ್ನುವಂಥ ಮಾಹಿತಿ ಬಯಲಾಗ್ತಾ ಇದೆ. ಚಿನ್ನಯ್ಯಗೂ ವಿಠಲ ಗೌಡಗೂ ಪರಿಚಯ ಇತ್ತು. ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ವಿಠಲ ಗೌಡಗೆ ಚಿನ್ನಯ್ಯನ ಪರಿಚಯ ಇತ್ತು. ಆ ಸಂದರ್ಭದಲ್ಲಿ ಆದ ಪರಿಚಯ. ಈಗ 2 ವರ್ಷದ ಹಿಂದೆ ಈ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದಿದ್ದಾಗ ವಿಠಲ ಗೌಡಗೆ ಪರಿಚಯ ಮತ್ತೆ ರೀಬಿಲ್ಡ್ ಆಯ್ತು, ಕನೆಕ್ಷನ್ ಮತ್ತೆ ವಾಪಸ್ ಕನೆಕ್ಷನ್ ಎಸ್ಟಾಬ್ಲಿಷ್ ಆಯ್ತು ಇಬ್ಬರಿಗೂ. ಆನಂತರ ವಿಠಲ ಗೌಡ ಈ ಚಿನ್ನಯ್ಯನನ್ನ ತಿಮರೋಡಿ ಗ್ಯಾಂಗ್ಗೆ ಪರಿಚಯಿಸಿದ. ನೋಡಿ, 2 ವರ್ಷಗಳ ಹಿಂದಷ್ಟೇ ಸತ್ಯಮಂಗಲದಿಂದ ಉಜಿರೆಗೆ ವಾಪಸ್ ಬರ್ತಾನೆ ಚಿನ್ನಯ್ಯ. ಉಜಿರೆಗೆ ಬಂದು ಅಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ಮಾಡಕ್ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ವಿಠಲ ಗೌಡ ಮತ್ತು ಚಿನ್ನಯ್ಯನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗತ್ತೆ. ಅವರಿಬ್ರು ಕೂಡ ಹೆಚ್ಚಾಗಿ ಭೇಟಿ ಆಗೋದು ಅವೆಲ್ಲ ಶುರುವಾಗತ್ತೆ. ಈ ವಿಠಲ ಗೌಡನ ಕಣ್ಣಿಗೆ ಬಿದ್ದ ಚಿನ್ನಯ್ಯನನ್ನ ಈತ ಹೆಣ ಹೂಳ್ತಾ ಇದ್ದ ಅಂತ ಹೇಳಿ ಈತನನ್ನ ಕರ್ಕೊಂಡೋಗಿ ತಿಮರೋಡಿ ಗ್ಯಾಂಗ್ಗೆ ಪರಿಚಯ ಮಾಡಿಸ್ಕೊಡ್ತಾನೆ ವಿಠಲ್ ಗೌಡ. ಚಿನ್ನಯ್ಯನನ್ನ ಮುಂದಿಟ್ಟುಕೊಂಡು ಈ ಹೆಣ ಹೂತ ಕಥೆ, ಅದಕ್ಕೊಂದು ಬುರುಡೆ ಸಾಕ್ಷ್ಯ, ಇವೆಲ್ಲ ಕಥೆಗಳನ್ನ ಹೆಣೆಯಲಾಗಿದೆಯಾ? ಇಡೀ ಪ್ಲಾನ್ ಹೀಗೆ ಆರಂಭ ಆಯ್ತಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಸ್ಐಟಿ ತನಿಖೆಯನ್ನ ಅತ್ಯಂತ ಚುರುಕುಗೊಳಿಸಿದೆ. ಇಂಟೆನ್ಸ್ ಆಗಿ ತ್ವರಿತವಾಗಿ ತನಿಖೆ ನಡೀತಾ ಇದೆ. ಇವತ್ತು ಏನೆಲ್ಲ ಬೆಳವಣಿಗೆಗಳಿದೆ ಈ ಬುರ್ಡೆ ಗ್ಯಾಂಗ್ ತನಿಖೆ, ಯೂಟ್ಯೂಬರ್ಗಳ ವಿಚಾರಣೆ ಮತ್ತು ಇಡೀ ಈ ಪ್ರಕರಣ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಅಪ್ಡೇಟ್ಸ್ ಏನಿದೆ ದಿನೇಶ್? ಶ್ರೀಲಕ್ಷ್ಮಿ, ಎಸ್ಐಟಿ ತಂಡ ಏನು ಬುರುಡೆ ವಿಚಾರವಾಗಿ ಸಾಕಷ್ಟು ತನಿಖೆ ಮಾಡ್ತಾ ಇದೆ. ಇವತ್ತು ಕೂಡ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಗಿರೀಶ್ ಮಟ್ಟನ್ ಅವರು ಈಗಾಗಲೇ ಎಸ್ಐಟಿ ಕಚೇರಿಗೆ ಹೋಗಿರುವಂತದ್ದು. ಇವತ್ತು ಅವರ 3ನೇ ದಿನದ ವಿಚಾರಣೆ ಕೂಡ ನಡೀಲಿಕ್ಕಿದೆ. ಅಂದ್ರೆ ಅವರನ್ನ ಮೊನ್ನೆ ಮಧ್ಯಾಹ್ನದ ವೇಳೆಗೆ ಅವರು ಬಂದಿದ್ರು. ನಿನ್ನೆ ದಿನಪೂರ್ತಿ ಅವರನ್ನ ವಿಚಾರಣೆಗೆ ಒಳಪಡಿಸಿ ರಾತ್ರಿ ವೇಳೆಗೆ ಅವರನ್ನ ಕಳುಹಿಸಲಾಗಿತ್ತು. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಇವತ್ತು ಅವರನ್ನ ಮತ್ತೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸುತ್ತಾರೆ. ಇನ್ನು ಈ ಒಂದು ಬುರುಡೆಗೆ ಸಂಬಂಧಿಸಿದಂತ ರಹಸ್ಯ ಕೂಡ ಬಯಲಾಗಿರುವಂತದ್ದು. ಅಂದ್ರೆ ಸಾಕಷ್ಟು ದಿನಗಳಿಂದ ಬುರುಡೆಗೆ ಸಂಬಂಧಿಸಿದಂತ ತನಿಖೆ ನಡೀತಾ ಇತ್ತು. ಈ ಒಂದು ಬುರುಡೆಯನ್ನ ತಂದವರು ಯಾರು, ತಂದು ಕೊಟ್ಟದ್ದು ಯಾರು ಮತ್ತು ಯಾವಾಗ ತರಲಾಗಿತ್ತು, ಈ ವಿಚಾರವಾಗಿ ಎಸ್ಐಟಿ ತಂಡ ಬಹಳಷ್ಟು ತನಿಖೆ ಮಾಡಿತ್ತು. ಬೇರೆ ಬೇರೆ ಅವರನ್ನು ಕೂಡ ಬೇರೆ ಬೇರೆ ರೀತಿಯಾಗಿ ಕೂರಿಸಿಕೊಂಡು ಇದೇ ವಿಚಾರದಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಗೊಂದಲಕಾರಿಯಾದಂತಹ ಒಂದಷ್ಟು ಉತ್ತರಗಳು ಕೂಡ ಬಂದಿತ್ತು. ಆರಂಭದಲ್ಲಿ ಗಿರೀಶ್ ಮಟ್ಟನ್ ಅವರು ಇದನ್ನ ತಂದುಕೊಟ್ಟದ್ದು ಅಂತ ಜಯಂತ್ ಅವರು ಹೇಳಿದ್ರು. ಆ ಬಳಿಕ ಜಯಂತ್ ಅವರಲ್ಲಿ ಕೇಳಿದ್ರೆ ಬುರುಡೆ ತಾನು ತಂದುಕೊಟ್ಟದ್ದೇ ಅಲ್ಲ ಅಂತ ಹೇಳಿದ್ರು. ಆ ಬಳಿಕ ಏನು ಸೌಜನ್ಯ ಮಾವ ವಿಠಲ ಗೌಡ್ರ ಹೆಸರು ಕೂಡ ತಳುಕು ಹಾಕಿಕೊಂಡಿತ್ತು. ಹೀಗಾಗಿ ವಿಠಲ ಗೌಡ್ರನ್ನ ಏನು ಎಸ್ಐಟಿ ತಂಡ ಕರೆಸಿಕೊಂಡು ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿತ್ತು. ಆವಾಗ ಈ ಬುರುಡೆ ರಹಸ್ಯ ಕೂಡ ಬಯಲಾಗಿರುವಂತದ್ದು. ಬುರುಡೆಯನ್ನ ತಂದು ಕೊಟ್ಟದ್ದೇ ವಿಠಲ ಗೌಡ ಅನ್ನುವಂಥದ್ದು ಕೂಡ ಎಸ್ಐಟಿ ತಂಡಕ್ಕೆ ಗೊತ್ತಾಗಿದ್ದು. ಹೀಗಾಗಿ ವಿಠಲ ಗೌಡ್ರನ್ನ ನಿನ್ನೆ ಧರ್ಮಸ್ಥಳ ಪಕ್ಕದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವಂತಹ ಬಂಗ್ಲಾ ಗುಡ್ಡಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರು ಕೂಡ ನಡೆಸಿದ್ರು. ಅಂದ್ರೆ ಆ ಒಂದು ಬುರುಡೆ ತಂದಂತಹ ಸ್ಥಳದಲ್ಲಿ ನಿನ್ನೆ ಮಹಜರು ಕೂಡ ಆಗಿತ್ತು. ವಿಠಲ ಗೌಡ್ರ ಜೊತೆ ಪ್ರದೀಪ್ ಗೌಡ ಅನ್ನುವಂತವನು ಕೂಡ ಹೋಗಿದ್ದ. ಹೀಗಾಗಿ ಇಬ್ಬರನ್ನು ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಆ ಸ್ಥಳ ಮಹಜರು ಕೂಡ ನಿನ್ನೆ ನಡೆಸಲಾಗಿತ್ತು. ಆ ಬಳಿಕ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ನಿನ್ನೆ ರಾತ್ರಿ ವೇಳೆಗೆ ಅವರನ್ನ ಮುಂದಿನ ಸೂಚನೆ ವೇಳೆ ನೀಡುವ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂತಹ ಸೂಚನೆ ನೀಡಿ ಅವರನ್ನ ನಿನ್ನೆ ಕಳುಹಿಸಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್ ಷಡ್ಯಂತ್ರದ ಟೋಟಲ್ ಕಹಾನಿ ಹೊರಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ಚಿನ್ನಯ್ಯ ಇಡೀ ಕಹಾನಿಯನ್ನ, ಏನು ಇದರ ಕಹಾನಿ ಅನ್ನೋದನ್ನ, ಈ ತಿಮರೋಡಿ ಗ್ಯಾಂಗ್ನ ಕಥೆಯನ್ನ
ಎಸ್ಐಟಿ ಅಧಿಕಾರಿಗಳಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನನ್ನ ಈ ತಿಮರೋಡಿ ಗ್ಯಾಂಗ್ಗೆ ಸೇರಿಸಿದ್ದೇ ವಿಠಲ ಗೌಡ ಅನ್ನುವಂಥ ಮಾಹಿತಿ ಬಯಲಾಗ್ತಾ ಇದೆ. ಸೌಜನ್ಯ ಮಾವ ವಿಠಲ ಗೌಡನೇ ಈ ಚಿನ್ನಯ್ಯನನ್ನ ತಿಮರೋಡಿ ಗ್ಯಾಂಗ್ಗೆ ಪರಿಚಯ ಮಾಡಿಸಿಕೊಟ್ಟಿದ್ದು ಅನ್ನುವಂಥ ಮಾಹಿತಿ ಬಯಲಾಗ್ತಾ ಇದೆ. ಚಿನ್ನಯ್ಯಗೂ ವಿಠಲ ಗೌಡಗೂ ಪರಿಚಯ ಇತ್ತು. ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ವಿಠಲ ಗೌಡಗೆ ಚಿನ್ನಯ್ಯನ ಪರಿಚಯ ಇತ್ತು. ಆ ಸಂದರ್ಭದಲ್ಲಿ ಆದ ಪರಿಚಯ. ಈಗ 2 ವರ್ಷದ ಹಿಂದೆ ಈ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದಿದ್ದಾಗ ವಿಠಲ ಗೌಡಗೆ ಪರಿಚಯ ಮತ್ತೆ ರೀಬಿಲ್ಡ್ ಆಯ್ತು ಕನೆಕ್ಷನ್, ಮತ್ತೆ ವಾಪಸ್ ಕನೆಕ್ಷನ್ ಎಸ್ಟಾಬ್ಲಿಷ್ ಆಯ್ತು ಇಬ್ಬರಿಗೂ. ಆ ನಂತರ ವಿಠಲ ಗೌಡ ಈ ಚಿನ್ನಯ್ಯನನ್ನ ತಿಮರೋಡಿ ಗ್ಯಾಂಗ್ಗೆ ಪರಿಚಯಿಸಿದ. ನೋಡಿ, 2 ವರ್ಷಗಳ ಹಿಂದಷ್ಟೇ ಸತ್ಯಮಂಗಲದಿಂದ ಉಜಿರೆಗೆ ವಾಪಸ್ ಬರ್ತಾನೆ ಚಿನ್ನಯ್ಯ. ಉಜಿರೆಗೆ ಬಂದು ಅಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ಮಾಡಕ್ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ವಿಠಲ ಗೌಡ ಮತ್ತು ಚಿನ್ನಯ್ಯನ ಬಾಂಧವ್ಯ ಇನ್ನಷ್ಟು ಗಟ್ಟಿ ಆಗತ್ತೆ. ಅವರಿಬ್ರು ಕೂಡ ಹೆಚ್ಚಾಗಿ ಭೇಟಿ ಆಗೋದು ಅವೆಲ್ಲ ಶುರುವಾಗತ್ತೆ. ಈ ವಿಠಲ ಗೌಡನ ಕಣ್ಣಿಗೆ ಬಿದ್ದ ಚಿನ್ನಯ್ಯನನ್ನ ಈತ ಹೆಣ ಹೂಳ್ತಾ ಇದ್ದ ಅಂತ ಹೇಳಿ ಈತನನ್ನ ಕರ್ಕೊಂಡೋಗಿ ತಿಮರೋಡಿ ಗ್ಯಾಂಗ್ಗೆ ಪರಿಚಯ ಮಾಡಿಸ್ಕೊಡ್ತಾನೆ ವಿಠಲ್ ಗೌಡ. ಚಿನ್ನಯ್ಯನನ್ನ ಮುಂದಿಟ್ಟುಕೊಂಡು ಈ ಹೆಣ ಹೂತ ಕಥೆ, ಅದಕ್ಕೊಂದು ಬುರುಡೆ ಸಾಕ್ಷ್ಯ, ಇವೆಲ್ಲ ಕಥೆಗಳನ್ನ ಹೆಣೆಯಲಾಗಿದೆಯಾ? ಇಡೀ ಪ್ಲಾನ್ ಹೀಗೆ ಆರಂಭ ಆಯ್ತಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಸ್ಐಟಿ ತನಿಖೆಯನ್ನ ಅತ್ಯಂತ ಚುರುಕುಗೊಳಿಸಿದೆ. ಇಂಟೆನ್ಸ್ ಆಗಿ ತ್ವರಿತವಾಗಿ ತನಿಖೆ ನಡೀತಾ ಇದೆ. ಇವತ್ತು ಏನೆಲ್ಲ ಬೆಳವಣಿಗೆಗಳಿದೆ ಈ ಬುರ್ಡೆ ಗ್ಯಾಂಗ್ ತನಿಖೆ, ಯೂಟ್ಯೂಬರ್ಗಳ ವಿಚಾರಣೆ ಮತ್ತು ಇಡೀ ಈ ಪ್ರಕರಣ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಅಪ್ಡೇಟ್ಸ್ ಏನಿದೆ ದಿನೇಶ್? ಶ್ರೀಲಕ್ಷ್ಮಿ, ಎಸ್ಐಟಿ ತಂಡ ಏನು ಬುರುಡೆ ವಿಚಾರವಾಗಿ ಸಾಕಷ್ಟು ತನಿಖೆ ಮಾಡ್ತಾ ಇದೆ. ಇವತ್ತು ಕೂಡ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಗಿರೀಶ್ ಮಟ್ಟನ್ ಅವರು ಈಗಾಗಲೇ ಎಸ್ಐಟಿ ಕಚೇರಿಗೆ ಹೋಗಿರುವಂತದ್ದು. ಇವತ್ತು ಅವರ 3ನೇ ದಿನದ ವಿಚಾರಣೆ ಕೂಡ ನಡೀಲಿಕ್ಕಿದೆ. ಅಂದ್ರೆ ಅವರನ್ನ ಮೊನ್ನೆ ಮಧ್ಯಾಹ್ನದ ವೇಳೆಗೆ ಅವರು ಬಂದಿದ್ರು. ನಿನ್ನೆ ದಿನಪೂರ್ತಿ ಅವರನ್ನ ವಿಚಾರಣೆಗೆ ಒಳಪಡಿಸಿ ರಾತ್ರಿ ವೇಳೆಗೆ ಅವರನ್ನ ಕಳುಹಿಸಲಾಗಿತ್ತು. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಇವತ್ತು ಅವರನ್ನ ಮತ್ತೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸುತ್ತಾರೆ. ಇನ್ನು ಈ ಒಂದು ಬುರುಡೆಗೆ ಸಂಬಂಧಿಸಿದಂತ ರಹಸ್ಯ ಕೂಡ ಬಯಲಾಗಿರುವಂತದ್ದು. ಅಂದ್ರೆ ಸಾಕಷ್ಟು ದಿನಗಳಿಂದ ಬುರುಡೆಗೆ ಸಂಬಂಧಿಸಿದಂತ ತನಿಖೆ ನಡೀತಾ ಇತ್ತು. ಈ ಒಂದು ಬುರುಡೆಯನ್ನ ತಂದವರು ಯಾರು, ತಂದು ಕೊಟ್ಟದ್ದು ಯಾರು ಮತ್ತು ಯಾವಾಗ ತರಲಾಗಿತ್ತು, ಈ ವಿಚಾರವಾಗಿ ಎಸ್ಐಟಿ ತಂಡ ಬಹಳಷ್ಟು ತನಿಖೆ ಮಾಡಿತ್ತು. ಬೇರೆ ಬೇರೆ ಅವರನ್ನು ಕೂಡ ಬೇರೆ ಬೇರೆ ರೀತಿಯಾಗಿ ಕೂರಿಸಿಕೊಂಡು ಇದೇ ವಿಚಾರದಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಗೊಂದಲಕಾರಿಯಾದಂತಹ ಒಂದಷ್ಟು ಉತ್ತರಗಳು ಕೂಡ ಬಂದಿತ್ತು. ಆರಂಭದಲ್ಲಿ ಗಿರೀಶ್ ಮಟ್ಟನ್ ಅವರು ಇದನ್ನ ತಂದುಕೊಟ್ಟದ್ದು ಅಂತ ಜಯಂತ್ ಅವರು ಹೇಳಿದ್ರು. ಆ ಬಳಿಕ ಜಯಂತ್ ಅವರಲ್ಲಿ ಕೇಳಿದ್ರೆ ಬುರುಡೆ ತಾನು ತಂದುಕೊಟ್ಟದ್ದೇ ಅಲ್ಲ ಅಂತ ಹೇಳಿದ್ರು. ಆ ಬಳಿಕ ಏನು ಸೌಜನ್ಯ ಮಾವಾಗಿ ವಿಠಲ ಗೌಡ್ರ ಹೆಸರು ಕೂಡ ತಳುಕು ಹಾಕಿಕೊಂಡಿತ್ತು. ಹೀಗಾಗಿ ವಿಠಲ ಗೌಡ್ರನ್ನ ಏನು ಎಸ್ಐಟಿ ತಂಡ ಕರೆಸಿಕೊಂಡು ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿತ್ತು. ಆವಾಗ ಈ ಬುರುಡೆ ರಹಸ್ಯ ಕೂಡ ಬಯಲಾಗಿರುವಂತದ್ದು. ಬುರುಡೆಯನ್ನ ತಂದು ಕೊಟ್ಟದ್ದೇ ವಿಠಲ ಗೌಡ ಅನ್ನುವಂಥದ್ದು ಕೂಡ ಎಸ್ಐಟಿ ತಂಡಕ್ಕೆ ಗೊತ್ತಾಗಿದ್ದು. ಹೀಗಾಗಿ ವಿಠಲ ಗೌಡ್ರನ್ನ ನಿನ್ನೆ ಧರ್ಮಸ್ಥಳ ಪಕ್ಕದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವಂತಹ ಬಂಗ್ಲಾ ಗುಡ್ಡಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರು ಕೂಡ ನಡೆಸಿದ್ರು. ಅಂದ್ರೆ ಆ ಒಂದು ಬುರುಡೆ ತಂದಂತಹ ಸ್ಥಳದಲ್ಲಿ ನಿನ್ನೆ ಮಹಜರು ಕೂಡ ಆಗಿತ್ತು. ವಿಠಲ ಗೌಡ್ರ ಜೊತೆ ಪ್ರದೀಪ್ ಗೌಡ ಅನ್ನುವಂಥವನು ಕೂಡ ಹೋಗಿದ್ದ. ಹೀಗಾಗಿ ಇಬ್ಬರನ್ನು ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಆ ಸ್ಥಳ ಮಹಜರು ಕೂಡ ನಿನ್ನೆ ನಡೆಸಲಾಗಿತ್ತು. ಆ ಬಳಿಕ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ನಿನ್ನೆ ರಾತ್ರಿ ವೇಳೆಗೆ ಅವರನ್ನ ಮುಂದಿನ ಸೂಚನೆ ವೇಳೆ ನೀಡುವ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂತಹ ಸೂಚನೆ ನೀಡಿ ಅವರನ್ನ ನಿನ್ನೆ ಕಳುಹಿಸಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್